ನೀವು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಈ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಾ. ಮೊದಲನೇ ಸಮಸ್ಯೆ ಬಂದು ಸರ್ ನನಗೆ ಇಂಗ್ಲಿಷ್ ಓದಿದ್ರೆ ಅರ್ಥನೇ ಆಗ್ತಾ ಇಲ್ಲ. ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ನಲ್ಲಿ ಕೇಳ್ತಾರೆ, ಮೆಸೇಜ್ ಮಾಡಿ ಕೇಳ್ತಾರೆ, ಸರ್ ನನಗೆ ಇಂಗ್ಲಿಷ್ ಕ್ವಶನ್ ಅರ್ಥ ಆಗ್ತಾ ಇಲ್ಲ, ಉತ್ತರ ಯಾವ ರೀತಿ ಬರಿಬೇಕು ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಡಿಸ್ಕ್ರೈಬ್ ದ ಅಟೆಂಪ್ಟ್ಸ್ ಮೇಡ್ ಬೈ ದ ಮಿನಿಸ್ಟರ್ಸ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ಕಟಿಂಗ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಈ ಪ್ರಶ್ನೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಅಂತ ಅರ್ಥ. ಇಂಗ್ಲಿಷ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇದರ ಉತ್ತರ ನೀವು ಬರೀಲಿಕ್ಕೆ ಸಾಧ್ಯನಾ? ಉತ್ತರ ಬರೆದ್ರು ಅದಕ್ಕೆ ಅಂಕ ಸಿಗುತ್ತಾ? ಸಾಧ್ಯನೇ ಇಲ್ಲ. ಸೊ ಈ ಒಂದು ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ರೆ ವಿಡಿಯೋನ ಕೊನೆಯವರೆಗೆ ನೋಡಿ. ಇನ್ನು ಎರಡನೆಯ ಸಮಸ್ಯೆ ಬಂದು ಇಂಗ್ಲಿಷ್ ನಲ್ಲಿ ನಿಮ್ಗೆ ಓನ್ ಆಗಿ ವಾಕ್ಯಗಳನ್ನ ಮಾಡಿ ಉತ್ತರ ಬರೀಲಿಕ್ಕೆ ಬರೋದಿಲ್ಲ. ಈ ಒಂದು ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ, ಈಗ ನಾನು ಪ್ರಶ್ನೆ ಕೇಳಿದ್ನಲ್ಲ ಅದರ ಅರ್ಥ ನಾನೇ ನಿಮ್ಗೆ ಹೇಳ್ತೀನಿ. ಈ ಪ್ರಶ್ನೆಯ ಅರ್ಥ ಬಂದು 2 ಡಿಯರ್ ಅನ್ನುವಂತ ನಿಮ್ಮ ಇಂಗ್ಲಿಷ್ ಚಾಪ್ಟರ್ ಇದೆಯಲ್ಲ, 2ನೇ ಅಧ್ಯಾಯ, ಅಲ್ಲಿ ಆ ಕ್ರಿಮಿನಲ್ ಅನ್ನ ಕೊಲ್ಲಲಿಕ್ಕೆ ಅವನಿಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಯಾವ ಯಾವ ಪ್ರಯತ್ನಗಳನ್ನ ಮಿನಿಸ್ಟರ್ಸ್ ಮತ್ತು ರಾಜ ಮಾಡಿದ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದರ ಉತ್ತರ ಬಂದು ಏನಾಗುತ್ತೆ? ಸೊ ಮೊದಲು ಅವ್ರು ಏನ್ ಮಾಡ್ತಾರೆ, ಅವನನ್ನ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದೆನ್ ಅವ್ರ ಹತ್ರ ಗಿಲಿಟಿನ್ ಮಷೀನ್ ಇರ್ಲಿಲ್ಲ, ಎಕ್ಸಿಕ್ಯೂಷನರ್ ಇರ್ಲಿಲ್ಲ. ಆಮೇಲೆ ರಾಜ ಏನ್ ಮಾಡ್ತಾನೆ, ಫ್ರಾನ್ಸ್ಗೆ ಸಹಾಯ ಕೇಳ್ತಾನೆ, ಇಟಲಿ ಸರ್ಕಾರಕ್ಕೆ ಸಹಾಯ ಕೇಳ್ತಾನೆ. ಸೊ ಅವ್ರೇನ್ ಕೇಳ್ತಾರೆ, 16,000 ಫ್ರಾಂಕ್ ಕೇಳ್ತಾರೆ. ಫ್ರಾನ್ಸ್ನವರು ಇಟಲಿ ಸರ್ಕಾರ 12,000 ಫ್ರಾಂಕ್ ಕೇಳ್ತಾರೆ. ಅದು ನಮ್ಮ ರಾಜನಿಗೆ ತುಂಬಾ ದುಬಾರಿ ಅನ್ಸುತ್ತೆ. ಯಾವ ರಾಜನಿಗೆ? ಮೊನಾಕೋದ ರಾಜನಿಗೆ. ಸೊ ಈಗ ಇಲ್ಲಿ ಇದು ಕನ್ನಡದಲ್ಲಿ ನಿಮ್ಗೆ ಗೊತ್ತೇ ಇದೆ, ಬಟ್ ನಿಮ್ಗೆ ಇದನ್ನ ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡ್ಲಿಕ್ಕೆ ಮಾಡಿ ಓನ್ ಆಗಿ ವಾಕ್ಯ ಮಾಡಿ, ಬೈ ಹಾರ್ಟ್ ಮಾಡೋದಲ್ಲ, ಓನ್ ಆಗಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ವಾ? ಈ ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ಹಾಗಾದ್ರೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಈ ಎಲ್ಲಾ ಸಮಸ್ಯೆಗಳು ಇವತ್ತು ನಿಮ್ದು ಸಾಲ್ವ್ ಆಗಲಿದೆ. ಇನ್ನು ಮೂರನೇದಾಗಿ, ನನಗೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ. ಸೊ ಇಲ್ಲಿವರೆಗೆ ನೀವು ಯಾವ ಯಾವ ಎಕ್ಸಾಮ್ ಬರ್ದಿದ್ದೀರಿ? ಇಂಟರ್ನಲ್ ಎಕ್ಸಾಮ್ ಬರ್ದಿದ್ದೀರಿ ನಿಮ್ಮ ಕಾಲೇಜ್ ನಲ್ಲಿ, ಅದರಲ್ಲಿ ಕೂಡ ಕಡಿಮೆ ಮಾರ್ಕ್ಸ್ ಬಂದಿದೆಯಾ? ದೆನ್ ನೀವು ಮಿಡ್ ಟರ್ಮ್ ಎಕ್ಸಾಮ್ ಬರ್ದ್ರಿ, ಅದರಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆಯಾ? ಇನ್ನ ಇದೇ ರೀತಿ ನೀವು ಇಂಗ್ಲಿಷ್ ಓದ್ತಾ ಹೋದ್ರೆ, ಕಲಿತಾ ಹೋದ್ರೆ, ಮುಂದೆ ಪ್ರಿಪರೇಟರಿಯಲ್ಲಿಯೂ ಕೂಡ ಕಡಿಮೆನೆ ಅಂಕ ಬರುತ್ತೆ. ಅಂಡ್ ದೆನ್ ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿಯೂ ಕೂಡ ಕಡಿಮೆನೆ ಅಂಕ ಬರುತ್ತೆ. ಸೊ ಅದ್ರ ನಂತರ ಲೈಫ್ ನಲ್ಲಿ ಯಾವಾಗ್ಲೂ ರಿಗ್ರೆಟೇ ಮಾಡ್ತೀರಾ. ಸೆಕೆಂಡ್ PUC ಒಂದು ಟರ್ನಿಂಗ್ ಪಾಯಿಂಟ್ ಇತ್ತು. ಅಲ್ಲಿ ನಾನು ಇಂಗ್ಲಿಷ್ ಕಲ್ಕೊಂಡಿದ್ರೆ, ಇಂಗ್ಲಿಷ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ, ಪರ್ಸೆಂಟೇಜ್ ಹೆಚ್ಚಾಗ್ತಿತ್ತು, ಲೈಫ್ ನಲ್ಲಿ ಒಂದು ಕಾನ್ಫಿಡೆನ್ಸ್ ಬರ್ತಿತ್ತು, ತುಂಬಾ ಅವಕಾಶಗಳು ಸಿಗ್ತಿತ್ತು ಮುಂದೆ ಕಲೀಲಿಕ್ಕೆ ಅನ್ನುವಂತಹ ಒಂದು ದುಃಖನೇ ನಿಮ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಇಂಗ್ಲಿಷ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಈ ಒಂದು ಸಮಸ್ಯೆಗಳನ್ನ, ಸ್ಟೂಡೆಂಟ್ಸ್ ನ ಪ್ರಾಬ್ಲಮ್ಸ್ ಕೇಳಿ ಕೇಳಿ ಸಾಕ ಹೋಗಿದೆ. ಸೊ ಹಾಗಾಗಿ ಇದಕ್ಕೆ ಒಂದು ಪವರ್ಫುಲ್ ಸೊಲ್ಯೂಷನ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ತುಂಬಾ ಇಂಪಾರ್ಟೆಂಟ್ ಸೊಲ್ಯೂಷನ್ ಇದೆ, ಇಂಪಾರ್ಟೆಂಟ್ ಆಫರ್ ಇದೆ, ಅಂಡ್ ತುಂಬಾ ಈಸಿ ವೇ ನಲ್ಲಿ ನೀವು ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡಬಹುದು. ವಿಡಿಯೋನ ಜಸ್ಟ್ ಕೊನೆವರೆಗೆ ನೋಡ್ತಾ ಹೋಗಿ. ನೆಕ್ಸ್ಟ್ ಬಂದು ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀರಾ, ನೀವು ಇಂಗ್ಲಿಷ್ ನ ಸಮರೀಸ್ ಗಳನ್ನ ಬೈ ಹಾರ್ಟ್ ಮಾಡ್ತೀರಾ. 10 ಸಲ 20 ಸಲ ಹಲವಾರು ಬಾರಿ ಓದ್ಕೊಂಡು ಬೈ ಹಾರ್ಟ್ ಮಾಡಿ ಹೋಗ್ತೀರಾ. ಬಟ್ ಎಕ್ಸಾಮ್ ಹಾಲ್ ನಲ್ಲಿ ಕುತ್ಕೊಂಡಾಗ ಅವು ನೆನಪಿಗೆನೆ ಬರೋದಿಲ್ಲ. ಈ ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಈ ವಿಡಿಯೋನ ನೋಡಿ. ಇನ್ನು ಬಹಳ ಸಮಸ್ಯೆಗಳಿವೆ. ಯಾವ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಿ ಅದನ್ನ ಬರ್ಕೊಳ್ಳಿ ಅಥವಾ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಈ ಸಮಸ್ಯೆಗಳಲ್ಲಿ ಯಾವ ಸಮಸ್ಯೆ ನೀವು ಫೇಸ್ ಮಾಡ್ತಾ ಇದ್ದೀರಿ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ನನಗೆ ಇಂಗ್ಲಿಷ್ ಗ್ರಾಮರ್ ನಲ್ಲಿಯೂ ಕೂಡ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ. 40 ಮಾರ್ಕ್ಸ್ ನ ಗ್ರಾಮರ್ ಇದೆ, ಅದರಲ್ಲಿ 10-15 ಮಾರ್ಕ್ಸ್ ಬರ್ತಾ ಇದೆ. ಅದೇ ಪ್ಯಾಸೇಜ್ ನಿಂದ ಅಲ್ಲಿಂದ ಇಲ್ಲಿಂದ 10-15 ಮಾರ್ಕ್ಸ್ ಮಾತ್ರ ಬರ್ತಾ ಇದೆ. ಈ ಸಮಸ್ಯೆನ ನೀವು ಆಲ್ರೆಡಿ ಫೇಸ್ ಮಾಡಿದೀರಾ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ, ನಿಮ್ಮ ಇಂಟರ್ನಲ್ ಎಕ್ಸಾಮ್ ನಲ್ಲಿ. ಸೊ ಹಾಗಾದ್ರೆ ಈ ಒಂದು ವಿಡಿಯೋನ ನೋಡಿ. ಅಂಡ್ ಓವರ್ ಆಲ್ ಆಗಿ ನಿಮಗೆ ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇದೆಯಾ? ಇಂಗ್ಲಿಷ್ ಅಂದ್ರೆ ಭಯ ಆಗ್ತಾ ಇದೆಯಾ? ನೆನ್ಪಿಟ್ಕೊಳ್ಳಿ, ಈ ಭಯ ನೀವು ನಿಮ್ಮಿಂದ ಹೋಗಲಾಡಿಸ್ಲಿಲ್ಲ, ಹೊಡೆದೋಡಿಸ್ಲಿಲ್ಲ ಅಂದ್ರೆ ಇಡೀ ಜೀವನ ಕಾಡ್ತಾ ಇರುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನ ಇದು ಕೊಲ್ತಾ ಹೋಗುತ್ತೆ, ನಿಮ್ಮ ಆತ್ಮವಿಶ್ವಾಸವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಸೊ ಈಗ ಏನು ಪ್ರಾಬ್ಲಮ್ ಏನು ನಮಗೆ ಗೊತ್ತಾಯ್ತು. ಈ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಅಂಡ್ ನೀವು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡ್ಬೇಕಂದ್ರೆ ಇನ್ನ ಮೇಲೆ ಯಾವುದೇ ಟೆನ್ಷನ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ನಿಮಗೆ ಇಲ್ಲ. ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಭಯವನ್ನ ದೂರ ಮಾಡಲು, ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಲು, ನಿಮ್ಮ ಪರ್ಸೆಂಟೇಜ್ ಅನ್ನ ಹೆಚ್ಚಿಸಲು ಇಂಗ್ಲಿಷ್ ನಲ್ಲಿ ನಿಮಗೆ 90ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಕೊಡಿಸ್ಲಿಕ್ಕೆ ನಾನ್ ತರ್ತಾ ಇದ್ದೀನಿ ಇಂಗ್ಲಿಷ್ ಟಾಪರ್ಸ್ ಬ್ಯಾಚ್ 2. ಈಗ ಆಲ್ರೆಡಿ ಇಂಗ್ಲಿಷ್ ಟಾಪರ್ಸ್ ಬ್ಯಾಚ್ 1 ತುಂಬಾ ಸಕ್ಸಸ್ಫುಲ್ ಆಗಿ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ತುಂಬಾ ಈಸಿಯೆಸ್ಟ್ ಮೆಥಡ್ ನಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡೋದನ್ನ ಕಲಿಸ್ತಾ ಇದೀವಿ. ಸೊ ಇನ್ನ ಒಂದು ಇಂಪಾರ್ಟೆಂಟ್ ವಿಷಯ, ಇಂಗ್ಲಿಷ್ ನಲ್ಲಿ ನಾವು ಯಾಕೆ 90 ಅಬೌವ್ ಸ್ಕೋರ್ ಮಾಡಬೇಕು? ಯಾಕೆಂದ್ರೆ ನೋಡಿ, ಲೈಫ್ ನಲ್ಲಿ ಜೀವನದಲ್ಲಿ ಏನಾದ್ರೂ ಮಾಡಬೇಕು, ನೀವು IAS IPS ಏನೋ ಮಾಡಬೇಕು, ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೋಬೇಕು, ಯಾವುದೇ ಪ್ರೈವೇಟ್ ಜಾಬ್ ಮಾಡ್ಬೇಕಂದ್ರೆ ಲೈಫ್ ನಲ್ಲಿ ಏನ್ ಬೇಕ್ರಿ? ಕಾನ್ಫಿಡೆನ್ಸ್ ಬೇಕು. ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ?
ಸಾಧ್ಯನೇ ಇಲ್ಲ. ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಏನು ಝೀರೋ ಇದ್ದಂಗೆ ಲೈಫ್ನಲ್ಲಿ. ಸೊ ಈಗ ಆ ಆತ್ಮವಿಶ್ವಾಸ ಹೇಗೆ ಬರುತ್ತೆ, ಆ ಪ್ರಶ್ನೆ ನೀವೇ ನಿಮ್ಮನ್ನ ಕೇಳ್ಕೊಳ್ಳಿ. ಆತ್ಮವಿಶ್ವಾಸ ಬರುತ್ತೆ ನೀವು ಮಾಡುವಂತಹ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಸಾಧನೆಗಳಿಂದ. ಸೊ ಈಗ ಸಾಧನೆ ಏನು ಅಂದ್ರೆ, ನಿಮ್ಗೆ 10th ನಲ್ಲಿ ಒಂದು ಅವಕಾಶ ಇತ್ತು, ಒಂದು ಒಳ್ಳೆ ಪರ್ಸೆಂಟೇಜ್ ಮಾಡಿ ಒಬ್ಬ ಟಾಪರ್ ಆಗ್ಲಿಕ್ಕೆ, ಒಬ್ಬ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸ್ಕೊಳ್ಳಿಕ್ಕೆ. ಬಟ್ ಎಷ್ಟೋ ಜನ ಅದನ್ನ ಏನ್ ಮಾಡ್ಕೋತಾರೆ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇರ್ತಾರೆ, 15-16 ವರ್ಷ, ಅಷ್ಟು ಬುದ್ಧಿ ಇರೋದಿಲ್ಲ, ಆ ಅವಕಾಶವನ್ನ ಕಳ್ಕೊಳ್ತಾರೆ. ಈಗ ನಿಮ್ಮ ಮುಂದೆ ಇನ್ನೊಂದು ಅವಕಾಶ ಇದೆ, ಅದು ಯಾವುದು ಅಂದ್ರೆ ಸೆಕೆಂಡ್ PUC. ಇದು ನಿಮ್ಮ ಲೈಫ್ ನ ಮತ್ತೊಂದು ಟರ್ನಿಂಗ್ ಪಾಯಿಂಟ್. ಇಲ್ಲಿನೂ ಕೂಡ ಈ ಒಂದು ಅವಕಾಶವನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಯಾವತ್ತೂ ಕಾನ್ಫಿಡೆನ್ಸ್ ಬರೋದಿಲ್ಲ. ಕಾನ್ಫಿಡೆನ್ಸ್ ಬರುತ್ತೆ ನಾವು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಸಾಧನೆಗಳಿಂದ. ಕಾನ್ಫಿಡೆನ್ಸ್ ಅದು ನಿಜವಾದಂತಹ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಅನ್ನ ನಿಮಗೆ ಲೈಫ್ ನಲ್ಲಿ ಕೊಡಿಸ್ಲಿಕ್ಕೆ, ನಿಮಗೆ ಒಬ್ಬ ಟಾಪರ್ ಮಾಡ್ಲಿಕ್ಕೆ, ಸೊ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಇಂಗ್ಲಿಷ್ ಟಾಪರ್ಸ್ ಬ್ಯಾಚ್ 2. ಇದೇನಾಗಿರುತ್ತೆ, 20 ಡೇಸ್ ಅಲ್ಲಿ ನಿಮಗೆ ಇಂಗ್ಲಿಷ್ ಅಲ್ಲಿ 90 ಅಬೌವ್ ಸ್ಕೋರ್ ಮಾಡೋದನ್ನ ನಾನು ಲೈವ್ ಕ್ಲಾಸಸ್ ಗಳಲ್ಲಿ ಕಲಿಸ್ತೀನಿ. ಸೊ ಇದು ಯಾರಿಗೆ, ಈ ಬ್ಯಾಚ್ ಯಾರಿಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಇದನ್ನ ಅರ್ಥ ಮಾಡ್ಕೊಳ್ಳಿ, ರೈಟ್. ಸೊ ಈ ಬ್ಯಾಚ್ ಯಾರಿಗೆ ಅಂದ್ರೆ, ನಿಮ್ಮ ಎಕ್ಸಾಮ್ಗೆ ಇನ್ನ 2ರಿಂದ 3 ತಿಂಗಳ ಟೈಮ್ ಉಳಿದಿದೆ. ಇನ್ನು ಈ ಕೊನೆಯ 2-3 ತಿಂಗಳಲ್ಲಿ ನೀವು ಓದಿ ಸೆಕೆಂಡ್ PUC ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಮಾಡ್ತೇನೆ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಚ್. ನಾನು ಇಲ್ಲಿವರೆಗೆ ಓದಿಲ್ಲ, ಇಗ್ನೋರ್ ಮಾಡಿರ್ಬೋದು, ನಾನು ಸೀರಿಯಸ್ ಆಗಿ ಸ್ಟಡಿ ಮಾಡಿಲ್ಲ, ಇನ್ನ ಒಂದು 2-3 ತಿಂಗಳಲ್ಲಿ ನಾನು ಓದಿ 90 ಅಬೌವ್ ಇಂಗ್ಲಿಷ್ ನಲ್ಲಿ ಮಾಡ್ತೀನಿ, 90 ಅಬೌವ್ ಪರ್ಸೆಂಟೇಜ್ ಮಾಡ್ತೀನಿ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಚ್. ಎರಡನೇದಾಗಿ ಸೆಕೆಂಡ್ PUC ನಾನು ಒಬ್ಬ ಟಾಪರ್ ಆಗಬೇಕು ಅನ್ನುವಂತಹ ನಿಮ್ಮ ಆಸೆ ಗುರಿ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಚ್. ಎಲ್ಲರಿಗೂ ಅಲ್ಲ, ನಾನು ಟಾಪರ್ ಆಗಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ. ಇನ್ನು ತುಂಬಾ ಜನ ವಿದ್ಯಾರ್ಥಿಗಳು ನೋಡಿ 10th ನಲ್ಲಿ ಅಷ್ಟು ಚೆನ್ನಾಗಿ ಪರ್ಸೆಂಟೇಜ್ ಆಗಿರೋದಿಲ್ಲ, ತುಂಬಾ ಕಡಿಮೆ ಮಾರ್ಕ್ಸ್ ಪಡ್ಕೊಂಡು ಪಾಸ್ ಆಗಿರ್ತಾರೆ. ಹಾಗಂತ ಹೇಳಿ ನೀವು ದಡ್ರು ಅಂತ ಅಲ್ಲ, ನೀವು ಟಾಪರ್ ಆಗೋದಿಲ್ಲ ಅಂತ ಅಲ್ಲ. ಜಸ್ಟ್ ಏನು ಅಂದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸಂಬಂಧಿಕರು ಅವೆಲ್ಲರೂ ನಿಮಗೆ ಒಬ್ಬ ಎವರೇಜ್ ವಿದ್ಯಾರ್ಥಿ, ನೀವೊಬ್ಬ ಎವರೇಜ್ ವಿದ್ಯಾರ್ಥಿ ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಸೊ ನೀವು ಒಬ್ಬ ಟಾಪರ್ ವಿದ್ಯಾರ್ಥಿ, ನಾನು ಕೂಡ ಆಗಬಲ್ಲೆ ಅನ್ನೋದನ್ನ ಅವರಿಗೆ ತೋರಿಸ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಇಂಗ್ಲಿಷ್ ಟಾಪರ್ಸ್ ಬ್ಯಾಚ್ ಅನ್ನು ನಾವು ಲಾಂಚ್ ಮಾಡ್ತಾ ಇರೋದು. ಇನ್ನು ಇಂಗ್ಲಿಷ್ ನಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡಿ ನನ್ನ ಭವಿಷ್ಯ ಸುಧಾರಿಸ್ಕೋಬೇಕು, ಒಳ್ಳೆ ಅವಕಾಶಗಳನ್ನ ನಾನು ಪಡ್ಕೋಬೇಕು, ಭವಿಷ್ಯದಲ್ಲಿ ಒಂದು ಒಳ್ಳೆ ಫ್ಯೂಚರ್ ನಾನು ಕ್ರಿಯೇಟ್ ಮಾಡಬೇಕು, ನಮ್ಮ ಪೇರೆಂಟ್ಸ್ ನನ್ನ ಸಾಧನೆಗಳನ್ನ ನೋಡಿ ಪ್ರೌಡ್ ಫೀಲ್ ಆಗಬೇಕು, ಹೆಮ್ಮೆ ಪಡಬೇಕು ಅನ್ನುವಂತಹ ನಿಮ್ಮ ಆಸೆ ಒಂದು ಗುರಿ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಚ್. ಯಾಕಂದ್ರೆ ಈ ಎಲ್ಲ ಆಸೆಗಳು ಗುರಿಗಳು ಇದ್ದಾಗ, ನೀವು ಸೀರಿಯಸ್ ಆಗಿದ್ದಾಗ ಮಾತ್ರ ಇದನ್ನ ಸಾಧಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಈ ಬ್ಯಾಚ್ ಎಲ್ಲರಿಗೂ ಅಲ್ಲ, ಈ ಗುರಿಗಳು ನಿಮ್ಮ ಹತ್ರ ಇದ್ರೆ ಮಾತ್ರ ಈ ಒಂದು ಬ್ಯಾಚ್ ಅನ್ನ ಜಾಯಿನ್ ಆಗಿ. ಈ ಬ್ಯಾಚ್ ನಲ್ಲಿ ಏನಾಗುತ್ತೆ ಅಂದ್ರೆ, ಕೇವಲ 20 ದಿನದಲ್ಲಿ ನಾನು ನಿಮಗೆ ಕಲಿಸ್ತೀನಿ ಯಾವ ರೀತಿ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡಬೇಕು ಅಂತ ಹೇಳಿ. ಸೊ ಮೊದಲು 10 ದಿನದಲ್ಲಿ ಡೇ 1 ಇಂದ ಡೇ 10 ವರೆಗೆ ನೀವೇನ್ ಕಲಿತೀರಾ ಅಂದ್ರೆ, ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದನ್ನ ನೀವು ಕಲಿತೀರಾ, ಜಸ್ಟ್ 10 ದಿನದ ಒಳಗಡೆ. ಎಸ್ ಹೌದು, ಕೇವಲ 10 ದಿನದ ಒಳಗಡೆ. ನಿಮ್ಗೇನು ತುಂಬಾ ವರ್ಕ್ ಏನು ಕೊಡೋದಿಲ್ಲ, ಆರಾಮಾಗಿ ನನಗೆ ಡೈಲಿ ನೀವು 1ರಿಂದ 1.5 ತಾಸು ಟೈಮ್ ಕೊಟ್ಟರೆ ಸಾಕು. 10 ದಿನದ ಒಳಗಡೆ ನಿಮಗೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡೋದನ್ನ ಕಲಿಸ್ತೀನಿ. ಇನ್ನು ನೆಕ್ಸ್ಟ್ ಇನ್ನು 10 ದಿನ ಉಳಿತು, ಅದರಲ್ಲಿ ಡೇ 11ರಿಂದ ಡೇ 15 ಈ 5 ದಿನಗಳಲ್ಲಿ ನಿಮಗೆ ಓನ್ ಆಗಿ ನಿಮ್ಮ ಸೆಕೆಂಡ್ PUC ಉತ್ತರಗಳನ್ನ ಯಾವ ರೀತಿ ಬರಿಬೇಕು ಅದನ್ನ ಕಲಿಸ್ತೀನಿ. ಅಂದ್ರೆ ಇದು ನಿಮ್ಮ ಫೌಂಡೇಶನ್, ಇದು ನಿಮ್ಮ ಬುನಾದಿ. ಸೊ ಈ ಬುನಾದಿಯನ್ನ ನಿಮ್ದು ಸ್ಟ್ರಾಂಗ್ ಮಾಡಿ ದೆನ್ ನಾನು ನಿಮಗೆ ಯಾವ ರೀತಿ ಉತ್ತರಗಳನ್ನ ಬರಿಬೇಕು, 4ಕ್ಕೆ 4 ಅಂಕ, 3ಕ್ಕೆ 3 ಅಂಕ, 2 ಅಂಕದ ಪ್ರಶ್ನೆಗೆ 2 ಅಂಕ, ಸಂಪೂರ್ಣವಾಗಿ ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು, ಅದೆಲ್ಲವನ್ನ ಇಲ್ಲಿ ಕಲಿಸ್ತೀನಿ. ಇನ್ನು ನೆಕ್ಸ್ಟ್ ನಮ್ದು ಉಳಿಯುತ್ತೆ ಡೇ 15ರಿಂದ 20 ಈ ಕೊನೆಯ 5 ದಿನಗಳಲ್ಲಿ ಗ್ರಾಮರ್ ಇದೆಯಲ್ಲ, ಸೊ ಆ ಗ್ರಾಮರ್ಗೂ ಬುನಾದಿ ನಾವು ಈ ಮೊದಲ 10 ದಿನದಲ್ಲೇ ಕಲ್ಕೊಂಡ್ಬಿಡ್ತೀವಿ. ಅದು ಬುನಾದಿ. ಈ ಮೊದಲ 10 ದಿನ ಇದೆಯಲ್ಲ, ಇವೆರಡಕ್ಕೂ ಫೌಂಡೇಶನ್ ಇದ್ದ ಹಾಗೆ ಇಲ್ಲಿ ನಾವು ಫುಲ್ ಸ್ಟ್ರಾಂಗ್ ಆಗ್ತೀವಿ. ಇನ್ನು ನೆಕ್ಸ್ಟ್ ಕೊನೆಯ 5 ದಿನದಲ್ಲಿ ನಾವು ಏನ್ ಮಾಡ್ತೀವಿ, ಗ್ರಾಮರ್ ನಲ್ಲಿ 40ಕ್ಕೆ 40 ಅಂಕ ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಗ್ರಾಮರ್ ಕ್ವಶನ್ ಸುಲಭವಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೀವು ಕಲಿತೀರಾ ಕೊನೆಯ 5 ದಿನಗಳಲ್ಲಿ. ಸೊ ನೀವು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡಬೇಕಂದ್ರೆ ಈ ಒಂದು ಬ್ಯಾಚ್ ಅನ್ನ ಬೇಗನೆ ಜಾಯಿನ್ ಆಗಿ. ಓನ್ಲಿ ಇದರಲ್ಲಿ ನಾವು 50 ಸ್ಟೂಡೆಂಟ್ಸ್ ಗಳನ್ನ ಮಾತ್ರ ತೆಗೆದುಕೊಳ್ತಾ ಇದೀವಿ. ಲೈವ್ ಕ್ಲಾಸ್ ಇರುತ್ತೆ, ಇದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನ ತಗೊಳ್ಳಿಕ್ ಆಗೋದಿಲ್ಲ. ನಾವಿಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಹಾಗಾಗಿ ಲಿಮಿಟೆಡ್ ಸ್ಟೂಡೆಂಟ್ಸ್ ಗೆ ಮಾತ್ರ ಅಲಾವ್ ಇರುತ್ತೆ ಈ ಒಂದು ಬ್ಯಾಚ್ ನಲ್ಲಿ. ಇಲ್ಲಿ ನಮ್ಮ ಗುರಿ ಏನು, ನಿಮ್ಮನ್ನ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 90ಕ್ಕಿಂತ ಹೆಚ್ಚಿನ ಅಂಕ ಗಳಿಸುವ ಹಾಗೆ ರೆಡಿ ಮಾಡುವುದು ನಮ್ಮ ಕೆಲಸ. ಈ ಒಂದು ಬ್ಯಾಚ್ ನಲ್ಲಿ ನನ್ನ ಕೆಲಸ, ರೈಟ್.
ಸೊ ಇದು ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ? ಡಿಸೆಂಬರ್ 1 ಇಂದ ಸ್ಟಾರ್ಟ್ ಆಗ್ತಾ ಇದೆ. ನಮ್ದು ಈಗಾಗಲೇ ಸ್ಟಾರ್ಟ್ ಆಗಿರುವಂತಹ ಒಂದು ಬ್ಯಾಚ್ ನವೆಂಬರ್ 30ಕ್ಕೆ ಅಂದ್ರೆ ಮುಗಿಯುತ್ತೆ. ಡಿಸೆಂಬರ್ 1ಗೆ ಈ ಹೊಸ ಬ್ಯಾಚ್ ನಮ್ದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರ ಫೀಸ್ ಬಂದು ಎಷ್ಟಿದೆ ಅಂತ ನೀವು ಕೇಳಿದ್ರೆ 2500 ರೂಪಾಯಿ ಇದರ ಫೀಸ್ ಇದೆ. ಸೊ ಇದರ ಮೇಲೆ ನಿಮಗೆ ಒಂದು ಹ್ಯೂಜ್ ಡಿಸ್ಕೌಂಟ್ 40% ಡಿಸ್ಕೌಂಟ್ ಸಿಗ್ತಾ ಇದೆ. ಅಂದ್ರೆ 1125 ರೂಪಾಯಿ ಡಿಸ್ಕೌಂಟ್ ಮೈನಸ್ ಮಾಡಿ ಆಕ್ಚುಯಲ್ ಫೀಸ್ ಬಂದು ಕೇವಲ 1375 ರೂಪಾಯಿ ಇದೆ. ಅಂಡ್ ಇನ್ನ 20 ದಿನಕ್ಕಷ್ಟೇ ಈ ಬ್ಯಾಚ್ ಮುಗಿಯೋದಿಲ್ಲ. ನಿಮ್ಮ ಎಕ್ಸಾಮ್ ಮುಗಿಯೋವರೆಗೆ ಕ್ಲಾಸಸ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನಾನು ನಿಮಗೆ ಕೇವಲ ಕ್ಲಾಸಸ್ ಅಷ್ಟೇ ಅಲ್ಲದೆ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ. ಅದರ ಜೊತೆ ಟೆಸ್ಟ್ ಗಳನ್ನ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ ಅಸೈನ್ಮೆಂಟ್ಸ್ ಮೂಲಕ. ಯಾಕಂದ್ರೆ ನಿಮಗೆ 90 ಅಬೌವ್ ಸ್ಕೋರ್ ಮಾಡೋ ಹಾಗೆ ಪರ್ಫೆಕ್ಟ್ ಮಾಡೋದು ನನ್ನ ಕೆಲಸ. ನೀವು ಜಾಯಿನ್ ಆಗ್ಲಿಕ್ಕೆ ರೆಡಿ ಇದ್ರೆ, ಇಂಗ್ಲಿಷ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ನೀವು ಇಲ್ಲಿ ಜಾಯಿನ್ ಆಗಿ, ರೈಟ್? ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8150853340. ಆದಷ್ಟು ಬೇಗನೆ ಜಾಯಿನ್ ಆಗಿ. ಕೇವಲ 50 ಸ್ಟೂಡೆಂಟ್ಸ್ ಮಾತ್ರ ಈ ಒಂದು ಬ್ಯಾಚ್ ಅನ್ನ ಜಾಯಿನ್ ಆಗಬಹುದು, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ರೈಟ್? ನೆನಪಿಟ್ಕೊಳ್ಳಿ, ನಿಮ್ಮ ಗುರಿಯನ್ನ ಸಾಧಿಸಲಿಕ್ಕೆ ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೇನೆ. ಎಲ್ಲರಿಗೂ ಇದನ್ನ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಲೈವ್ ಕ್ಲಾಸ್ ಅಲ್ಲ, ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲರಿಗೂ ಪರ್ಸನಲ್ ಆಗಿ ಯಾರೇನ್ ಮಾಡ್ತಾ ಇದ್ದಾರೆ ನೋಡಬೇಕು, ಯಾರೆಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಓನ್ಲಿ 50 ಸೀಟ್ಸ್ಗೆ ಮಾತ್ರ ಇದರಲ್ಲಿ ಅಲಾವ್ ಇರುತ್ತೆ. ಆದಷ್ಟು ಬೇಗನೆ ಜಾಯಿನ್ ಆಗಿ. ನಿಮ್ದೇನೇ ಡೌಟ್ಸ್ ಇದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.